ತೋರುವುದು ದೋಸೆ ಗುಣ ಯಾರ ಕೇಳಿ ಏನು ಮಾಡೆ ಸಹೋದರ. ತೋರುವುದು ದೋಸೆ ಗುಣ ಯಾರ ಕೇಳಿ ಏನು ಮಾಡೆ ನವಿಗಳಲ್ಲಿ ಕೋಗುದಿಕವು ಬಿರುಸಿನಿಂದ ಗಾಳಿ ನರಿಗಳಲ್ಲಿ ಕೋಗುದಿಕವು ಬಿರುಸಿನಿಂದ ಗಾಳಿ ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ತರುಗಳನ್ನು ಅಗ್ನಿ ಸುಡಲು ಪರಿದೇನು ಕಾಣದಾಯ್ತೆ ಪರಿದೇನು ಕಾಣದಾಯ್ತೆ ತೋರುವುದು ದೋಸೆ ಗುಣ ಯಾರ ಕೇಳಿ ಏನು ಮಾಡೆ ಸಹೋದರ. ಅಣ್ಣ, ಇಂದು ನಮ್ಮಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂದು ತಂದೆಯವರು ದೂತನನ್ನು ಕಳಿಸಿದರಲ್ವೇ? ಹೌದು ಅಣ್ಣ. ಅದರಂತೆ ನಾವು ಕೇಕೆಯ ನಗರದಿಂದ ಪ್ರಯಾಣ ಬೆಳೆಸಿದರೆ ಹಾದಿಯುದ್ದಕ್ಕೂ ಭಯಂಕರವಾದ ಅಪಶಕುನಗಳು. ಸಹೋದರ ಅಣ್ಣ, ಇಂದು ನನ್ನ ಮನಸ್ಸಿನ ಬಯಕೆಗಳನ್ನು ಹೇಳುವುದಾದರೆ ನಿನ್ನಲ್ಲಿ ನಾನು ಹೇಗೆ ಹೇಳಲಿ? ಅಣ್ಣ, ಅದೇನಂತಹ ವೇದನೆ ನನ್ನಲ್ಲಿ ತಿಳಿಸಬಾರದೆ? ಸಹೋದರ, ಅಣ್ಣ, ನಿನ್ನೆ ರಾತ್ರಿ ನಾನೊಂದು ಭಯಂಕರವಾದ ಕಾಡಿನಲ್ಲಿ ಏಕಾಂಗಿಯಾಗಿ ಸಂಚಾರ ಮಾಡುತ್ತಿರಲು ಬಹುದೂರದಲ್ಲಿ ಶ್ವೇತ ವಸ್ತ್ರಧಾರಿಯಾದ ವೃದ್ಧರೋರ್ವರು ನನ್ನನ್ನು ಕಂಡು, ಮಗು ಭರತ, ಕುಮಾರ ಭರತ, ನನ್ನನ್ನು ಕಾಪಾಡಲಾರೆಯಾ ಎಂದು ಕೂಗಿಕೊಂಡರು. ಆ ಧ್ವನಿಯನ್ನೇ ಹಿಂಬಾಲಿಸಿ ನಾನು ಓಡಿದೆನು ಸಹೋದರ, ಓಡಿದೆನು. ಸಮೀಪಕ್ಕೆ ಹೋಗಿ ನೋಡಿದರೆ ಆ ವಯೋವೃದ್ಧರಾದರೂ ಬೇರಾರು ಆಗಿರದೆ ನಮ್ಮ ತಂದೆಯ ವಿಖ್ಯಾತ ಚಕ್ರವರ್ತಿ ದಶರಥ ಸಾರ್ವಭೌಮರೇ ಆಗಿದ್ದರು. ತಂದೆಗೆ ಸಹಾಯವನ್ನು ಮಾಡಲೇಬೇಕು ಎನ್ನುವಷ್ಟರಲ್ಲಿ ಕಣ್ಮರೆಯಾದರು ಸಹೋದರ, ಕಣ್ಮರೆಯಾದರು. ರಾತ್ರಿಯೆಲ್ಲ ನಿದ್ರೆಯೇ ಬರಲಿಲ್ಲ. ಮರುದಿನ ಪ್ರಾತಃ ಕಾಲ ಅಯೋಧ್ಯ ನಗರದ ದೂತನೋರ್ವನು ಒಂದು ಶುಭವಾರ್ತೆಯನ್ನು ತಂದಿದ್ದನು. ಆ ಶುಭವಾರ್ತೆಯಾದರೂ ನಮ್ಮಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಸುವಾರ್ತೆಯೇ ಆಗಿತ್ತು. ಈ ಸುವಾರ್ತೆಯನ್ನು ಕೇಳಿ ಮಾವನ ಮನೆಯಲ್ಲಿ ಸಿದ್ಧವಾಗಿದ್ದ ಆದರ ಆತಿಥ್ಯವನ್ನು ನಿರಾಕರಿಸಿ ರಥವನ್ನೇರಿ ಹೊರಟರೆ ಭಯಂಕರವಾದ ಅಪಶಕುನಗಳೇ ಕಂಡು ಬರುತ್ತಿರುವು. ಸಹೋದರ, ಅಣ್ಣ, ಈಗ ನಾವು ಎಲ್ಲಿರಬೇಕು ಸಹೋದರ? ಸಹೋದರ, ಅಣ್ಣ, ಈ ದಿನ ನಮ್ಮಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ. ಈ ಮಹೋತ್ಸವಕ್ಕೆ ತಳಿರು ತೋರಣಗಳಿಂದ ಅಲಂಕೃತಗೊಂಡು ಅಳಕಾವತಿಯನ್ನೇ ನಾಚಿಸುವಂತೆ ಕಂಗೊಳಿಸಬೇಕಾಗಿದ್ದ ರಾಜಬೀದಿಗಳು ರಾಹುಗ್ರಸ್ತವಾಗಿರಬೇಕೆ? ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಕೊರಳಿಗೆ ತುಳಸಿ ಮಾಲೆಯನ್ನು ಧರಿಸಿ ಗಂಧಾಕ್ಷತೆಗಳನ್ನು ಧರಿಸಿ ಲವಲವಿಕೆಯಿಂದ ಓಡಾಡುತ್ತಿದ್ದ ಪರಿಜನರಾಗಲಿ ಪುರಜನರಾಗಲಿ ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಂಡು ಬರ್ತಿಲ್ಲ. ಸಹೋದರ, ಈ ಅಯೋಧ್ಯ ನಗರವನ್ನು ನೋಡ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಸಹೋದರ, ಈಗೇನು ಮಾಡುವುದು ಸಹೋದರ? ಅಣ್ಣ, ಶಾಂತನಾಗ.
ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಕೊರಗುತ್ತಿರುವೆ. ನೀನು ಹೇಳಿದ್ದಂತೆ ಅಮಗಲ್ಗಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪುರಪ್ರವೇಶವನ್ನು ಮಾಡೋಣ, ನಡೆಯೋಣ. ಹಾಗೇ ಆಗಲಿ, ಬಾಸ ಹೊರ ಪುರಪ್ರವೇಶವನ್ನು ಮಾಡೋಣ. ಅಮ್ಮ, ಜನನಿ, ಅಮ್ಮ, ಸಹೋದರ, ಅಣ್ಣ, ನಾವು ಈ ಮಂದಿರವನ್ನು ಪ್ರವೇಶಿಸಿದ ಕೂಡಲೇ ನಮ್ಮನ್ನು ಅತಿ ಪ್ರೀತಿಯಿಂದ ಆದರಿಸಿದ್ದ ಮಾತೆಯೇ ಕಾಣುತ್ತಿಲ್ಲವಲ್ಲ? ಜನನಿ, ಅಮ್ಮ, ಮಾತಾ, ಅಮ್ಮ, ಅಮ್ಮ, ಇಲ್ಲೇ ಇರುವೆಯ ತಾಯಿ? ಇದೋ ನಿನಗೆ ನಮಸ್ಕರಿಸುವೆ. ಮಕ್ಕಳಿಗ ನಿಮಗೆ ಮಂಗಳವಾಗಲಿ. ಮೇಲೆ ಅಮ್ಮ, ಇದೇನು ತಾಯಿ, ಇದೇನು ತಾಯಿ? ನಿನ್ನನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದು. ಜನಕನೆಲ್ಲಿ? ರಾಮ ಲಕ್ಷ್ಮಣರಲ್ಲಿ? ಸೀತಾಮಾತೆಯಲ್ಲಿ? ಅಮ್ಮ ಅವರಲ್ಲಿ? ಅಮ್ಮ ನನ್ನ ಜನಕನಲ್ಲಿ? ಇನ್ನೆಲ್ಲಿಯೇ ಜನಕನಪ್ಪ, ಇನ್ನೆಲ್ಲಿಯೇ ಜನಕನು? ನಿಮ್ಮ ಜನಕನು ಪರಲೋಕವಾಸಿಯಾದರೂ ಜನಕ ನನ್ನ ಜನಕ, ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ಸಹೋದರ. ಅಣ್ಣ, ಜನಕನ ಅಂತಿಮ ಕಾಲದಲ್ಲಿ ಅವರ ಸೇವೆಯನ್ನು ಮಾಡುವ ಭಾಗ್ಯ ಈ ಭರದ ಶತ್ರುಗಳಿಗೆ ಬಾರದೆ ಹೋಯಿತಲ್ಲ. ಜನಕ, ಪರಲೋಕದಲ್ಲಿರುವ ನನ್ನ ತಂದೆ, ಇದು ನಿನಗೆ ಇಲ್ಲಿಂದಲೇ ವಂದಿಸುವೆವು. ಇನ್ನು ಮುಂದೆ ಯಾರನ್ನು ಜನಕ ಎಂದು ಕರೆಯಲಿ. ಅಮ್ಮ, ಕುಮಾರ, ಜನಕನ ಮರಣಕ್ಕೆ ಕಾರಣವಾದರೂ ಏನು ತಾಯಿ? ಏನು ಹೇಳಲಿ ಮಗನೇ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ. ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ? ಮಗನೇ, ಅದು ಹೇಗೆ ತಾಯಿ? ಹೇಳುವೆನು ಕಂದ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಕೇಳಬಲ್ಲೆನು ತಾಯಿ? ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡಿಲ್ಲ. ಏನೆಂಬುದಾಗಿ ತಾಯಿ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡಿದ್ದೆ. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ್ಲ ಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು ಮಗನೇ. ಏನು? ಏನೆಂದೆ? ನನ್ನ ರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ
ನನಗಾಗಬೇಕೆಂತಲೂ ಇನ್ನು ನಮ್ಮಣ್ಣನು 14 ವರ್ಷಗಳ ಕಾಲ ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸ. ಈ ಮಾತನ್ನು ಕೇಳಿದವಳು ನನ್ನ ತಾಯಿ ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತರ ಹೆತ್ತ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ, ಇಲ್ಲ, ನೀನು ನನ್ನ ಹೆತ್ತ ತಾಯಿಯಲ್ಲ, ನಾರಿ ರೂಪದ ಮಾರಿ. ಕುಮಾರ! ಅಯ್ಯೋ ಮಾರಿ. ಅಯ್ಯೋ ಅಯ್ಯೋ ಭರತ, ಈ ಮಾರಿಯ ಉದರದಲ್ಲಿ ನೀನು ಜನ್ಮ ತಾಳಿದೆಯಾ? ಭರತ, ನೀನು ಮಾಡಿದ ಅದಾವ ಪಾಪ ಕಾರ್ಯಕ್ಕಾಗಿ ಈಕೆಯ ಗರ್ಭದಲ್ಲಿ ಜನ್ಮ ತಾಳಿದೆ. ನೀನು ಮಾಡಿದ ಅದಾವ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ. ಭರತ! ಅಮ್ಮ, ಜನನಿ, ನನ್ನಣ್ಣ ರಾಮಚಂದ್ರನು ತನ್ನನ್ನು ಹೆತ್ತ ತಾಯಿ ಕೌಸಲ್ಯ ಮಾತಿಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟಿದ್ದನಲ್ಲವೇ ತಾಯಿ? ಅದನ್ನು ಮರೆತು ಏಕೆ ತಾಯಿ? ಮಾಡಿದ ವಾಗ್ದಾನವನ್ನು ಕೇಳಲು ಈ ನಿನ್ನ ಪಾಪಿ ಹೃದಯದಲ್ಲಿ ಮತ್ತಾವ ಆಸೆಯೂ ಇರಲಿಲ್ಲವೇ? ಛೀ ಚಂಡಾಲಿನಿ! ಸವತಿ ಮತ್ಸರವೆಂಬ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ಹಾಕಿ ದೀಪಕುಲ ದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳನ್ನು ಹಾಕಿ ಅನ್ಯಾಯ, ಅಧರ್ಮ, ಅನೀತಿ, ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಾಣ ಮಾಡಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ಪ್ರಜಾದ್ರೋಹವೆಂಬ 4 ಕಾಲುಗಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಚಕ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಲು ಮನ ಮಾಡಿದೆ. ಹೇಗೆ ತಾಯಿ? ನಿನ್ನನ್ನು ಹೀಗೆಯೇ ಉಳಿಸಿದ್ದೆ. ಆದರೆ ಈ ಅಯೋಧ್ಯ ನಗರದಲ್ಲಿರುವ ಪುಣ್ಯ ಸ್ತ್ರೀಯರೆಲ್ಲರೂ ನಿನ್ನ ನಡತೆಯನ್ನೇ ತಿಳಿದು ಎಷ್ಟೋ ಜನ ಪುರುಷರ ಪಾಲಿಗೆ ಮೃತ್ಯುದಾಯಕವಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನೀನು ಮಾಡಿರುವ ಘನ ಕಾರ್ಯಕ್ಕಾಗಿ ತಕ್ಕ ಫಲವನ್ನೇ ಅನುಭವಿಸು. ಶಾಂತನಾಗಣ್ಣ, ಶಾಂತನಾಗ. ಮಾತೆಯ ಕೊಲ್ವರೆ ಮಾನ್ವಿತನೇ ಅಣ್ಣ, ಮಾತೆಯ ಕೊಲ್ವರೆ ಮಾನ್ವಿತನೇ, ನೀತಿವಂತನು ನೀನು ಪ್ರಾರ್ಥನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆಯ ಕೊಲ್ವರೆ ಮಾನ್ವಿತನೇ. ನಿನ ವಂಶ ಭೂಪನ ನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ಲುವರೆ ಮಾನಿತನೇ, ನೀತಿವಂತನು ನೀನು ಪ್ರಾರ್ಥನದೇ ಏಕೆ? ನೀತಿವಂತನು ನೀನು ಪ್ರಾರ್ಥನದೇ ಏಕೆ? ಮಾತೆಯ ಕೊಲ್ಲುವರೆ ಮಾನಿತನೇ, ಮಾನಿತನೇ, ಮಾನಿತನೇ. ಅಣ್ಣ, ಶಾಂತನಾಗು. ಮಾತೃವಧೆ ಮಹಾಪಾಪವಾದ್ದು.
ನಾವೀಗಲೇ ಹೋಗಿ ಶ್ರೀರಾಮಚಂದ್ರ ಹುಡುಕಿ ಪಟ್ಟಾಭಿಷೇಕ ಮಾಡೋಣ. ನಡೆಯೋಣ. ನಿಜ ನಿಜ ಸಹೋದರ. ಅಣ್ಣನ ವನವಾಸದ ವಾರ್ತೆಯನ್ನು ಕೇಳಿ, ತಂದೆಯ ಮರಣದ ವಾರ್ತೆಯನ್ನು ಕೇಳಿ ಬುದ್ಧಿ ಭ್ರಮಣೆಯಿಂದ ಸ್ತ್ರೀ ಹತ್ಯೆ ಮಾಡಲು ಸಿದ್ಧನಾದೆನು. ಈ ನನ್ನ ಖಡ್ಗದಿಂದ ಈಕೆಯನ್ನು ಸಂಹರಿಸಿದ್ದೆ, ಆದರೆ ಈ ನನ್ನ ಖಡ್ಗವು ಅಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ಅಣ್ಣ. ಆದ್ದರಿಂದ ನಾವೀಗಲೇ ಹೋಗಿ ಅಣ್ಣನನ್ನು ಹುಡುಕಿ ಆತನಲ್ಲಿ ಕ್ಷಮೆ ಕೇಳಿ ಕರೆದುಕೊಂಡು ಬಂದು ಪಟ್ಟಾಭಿಷಕ್ತನಾಗುವಂತೆ ಬೇಡಿಕೊಳ್ಳೋಣ. ಬಾ ಸಹೋದರ. ಕುಮಾರ, ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದ್ರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನು ಆಳುತ್ತಿದ್ದ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂತೆರಳಲ್ತೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯಲಗಲಿ ಮಾತೆ ಸೀತೆಯಲಗಲಿ ಭಾಗ್ಯರಹಿತರ ಸೌಮಿತ್ರಿ ಒದಗಿದ ಸೌಲಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾರದಾಯ್ತೇ. ರಾಮ ರಾಮಚಂದ್ರ ನರವರನಾದ ರಾಘವನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಗಳನ್ನಾಗಿ ಮಾಡಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಆ ಸಹೋದರ, ಒಂದು ಕ್ಷಣವೂ ಇಲ್ಲಿ ನಿಲ್ಲಲಾಗದು. ಕುಮಾರ, ಭರತ, ಶತ್ರುಘ್ನ. ಪ್ರಭಾತವೆದು ಪ್ರಭಾತ ಸಮಯ ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವೆದು ಪ್ರಭಾತ ಸಮಯ ಸುಪ್ರಭಾತವೆದು ಪ್ರಭಾತ ಸಮಯ ತೇಜಮಾನ ರವಿ ಉದಯಿಪ ಸಮಯ. ಸುಪ್ರಭಾತವೆದು ಪ್ರಭಾತ ಸಮಯ. ಪಡರಿತ ನಭೋ ಮಂಡಲದಿ ವೆಂಪನಾರಿಸುತ್ತೆ ಬರುತ್ತಿಗೆ ಭಾಸ್ಕರ. ಕೆಂಪಡರಿತ ನಭೋ ಮಂಡಲದಿ ವೆಂಪನಾರಿಸುತ್ತೆ ಬರುತ್ತಿಗೆ ಭಾಸ್ಕರ.
ವಿದು ಪ್ರಭಾತ ಸಮಯ ತೇಜಮಾನರವಿ ಉದಯಿಪ ಸಮಯ ಸುಪ್ರಭಾತ. ಇದೋ ಭಗವಾನ್ ಭಾಸ್ಕರ, ಇದೋ ನಿಮಗೆ ನಮಸ್ಕರಿಸುವೆವು. ಲಕ್ಷ್ಮಣ, ಸೀತಾ, ಅದು ಅಲ್ಲಿ ಹರಿಯುತ್ತಿರುವ ಪರಮ ಪಾವನೆಯಾದ ಗಂಗಾ ಮಾತೆಗೆ ವಂದಿಸಿ ನಾವುಗಳು ಮುಂದೆ ಸಾಗೋಣ. ಹಾಗೆ ಅಮ್ಮ, ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ. ಹರನ ಶಿರದಿಂದ ಹರಿದೆ ಅಮ್ಮ, ಅಮ್ಮ, ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲ ಗಮಿಸಿ ಬಂದೆ, ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲ ಗಮಿಸಿ ಬಂದೆ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ ಅಮ್ಮ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯಿ, ನಿರುಪಮ ಚರಿತಳ ನಿನ್ನಯ ಚರಿತವ ತಾಯಿ, ನಿರುಪಮ ಚರಿತಳ ನಿನ್ನಯ ಚರಿತ, ನಿರುಪಮ ಚರಿತಳೆ ನಿನ್ನಯ ಚರಿತವ, 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 ನಿರಂತರವು ಭಜಿಸುವೆವು ಅಣ್ಣಯಲ್ಲಿ ಸುರನರ ಸೇರಿದೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇರಿದೆ ವರಗಂಗೆ, ವರಗಂಗೆ, ವರಗಂಗೆ. ಪರಮ ಪಾವನೆಯಾದ ಗಂಗಾ ಮಾತೆ, ಇದೋ ನಿಮಗೆ ನಮಸ್ಕರಿಸುವೆವು. ಅದು ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ, ರಾಮ 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 ರಘುವಂಶ ಸೋಮ,
ರಾಮ 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 ರಘುವಂಶ ಸೋಮ ಕಾಮಿದಾಸ ವಿವಾದಮ ಸುಂದರ ಕಾಮಿದಾಸ ವಿವಾದಮ ಸುಂದರ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಗೋಪಾಲಿನ ನಾಮ ಜಪ ಮಾತ್ರದಿಂದ ಗೋಪಾಲಿನ ನಾಮ ಜಪ ಮಾತ್ರದಿಂದ ಗೋಪಾಲಿನ ನಾಮ ಜಪ ಮಾತ್ರದಿಂದ ಗೋಪಾಲಿನ ನಾಮ ಜಪ ಮಾತ್ರದಿಂದ ಪಾಪರಾಜವಾಗಿ ಪಮುದೀಗ ನೋಡೈ ಪಾಪನಾಶವಾಗಿ ಪಮುದೀಗ ನೋಡೈ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಪ್ರಭು ಶ್ರೀರಾಮಚಂದ್ರ ಇಗೋ ನಿನಗೆ ನಮಸ್ಕರಿಸುವೆನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮವಷ್ಟೇ. ದೇವದೇವ ಶ್ರೀರಾಮಚಂದ್ರ, ತಮ್ಮ ಅನುಗ್ರಹ ಆಶೀರ್ವಾದದಿಂದ ನಾನು ನನ್ನ ಪರಿವಾರದವರೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ತಮಗೊದಗಿದ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನಾನು ತುಂಬ ದುಃಖದಲ್ಲಿದ್ದೇನೆ. ದೇವದೇವ ಶ್ರೀರಾಮಚಂದ್ರ, ತಮಗೊದಗಿದ 14 ವರ್ಷದ ವನವಾಸದ ಅವಧಿಯನ್ನು ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮೆಲ್ಲರನ್ನೂ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾದರು. ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆ. ಆದ್ದರಿಂದ ನಾನು ಪುರಪ್ರವೇಶವನ್ನು ಮಾಡುವಂತಿಲ್ಲ. ನಿನ್ನ ಆತಿಥ್ಯಕ್ಕೆ ಬದಲಾಗಿ ನನ್ನನ್ನು ಈ ಗಂಗಾ ನದಿಯಿಂದ ದಾಟಿಸಿದರೆ ನಿನಗೆ ಬಹಳ ಪುಣ್ಯವು ಬರುವುದು. ದೇವದೇವ ಶ್ರೀರಾಮಚಂದ್ರ, ಭವಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಒಂದು ಸಣ್ಣ ನದಿಯನ್ನು ದಾಟಿಸುವ ಸುಯೋಗವು ನನ್ನದಾಯಿತಲ್ಲ. ಧನ್ಯನಾದೆನು ಪ್ರಭು, ಧನ್ಯನಾದೆನು. ಆದರೆ ಹಿಂದೆ ತಾವು ಮಿಥಿಲಾ ನಗರವನ್ನು ಪ್ರವೇಶಿಸುವಾಗ ತಮ್ಮ ಪಾದಕ್ಕೆ ಒಂದು ಕಲ್ಲು ಸೋಂಕಿ ಅದು ಎಣ್ಣಾಯಿತಂತೆ. ಇನ್ನು ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳಷ್ಟಿವೆ. ಅವೆಲ್ಲವೂ ತಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಅಯ್ಯ ಗುಹರಾಜ, ನಿನ್ನ ಮನದ ಆಂತರ್ಯವು ನನಗೆ ತಿಳಿಯಿತು. ನನ್ನ ಪಾದಗಳನ್ನು ಮುಟ್ಟಿ ತೊಳೆಯಬೇಕೆಂಬುದೇ ನಿನ್ನ ಸಂಕಲ್ಪ. ಆಗಲಿ ಗುಹರಾಜ, ನಿನ್ನ ಇಷ್ಟಾರ್ಥವು ಸಿದ್ಧಿಯಾಗಲಿ. ಧನ್ಯನಾದೆನು ಪ್ರಭು, ಧನ್ಯನಾದೆನು. ಕ್ಷಣಕಾಲ ನಿಲ್ಲಿ. ಪಾದವನು ನಾ ಪಾದವನು ನಾ ಹೋಗಿಸಿ ಧನ್ಯನಾದ ರಾಮ
ಜನಕರಾಜನ ಜಾನನ ಜಾನಕಿಯ ರಮಣನ ಜನಕರಾಜನ ಜಾನನ ಜಾನಕಿಯ ರಮಣನ ಸೋಲಿಸಿ ಆರಾಧಿಸಿ ಸೋಲಿಸಿ ಆರಾಧಿಸಿ ಧನ್ಯನಾದೆನ ಜನಕರಾಜನ ಜಾಮಾತನ ಜಾನಕಿಯ ರಮಣನ ರಾಮಚಂದ್ರ ಪಾಪಗಳವ ಪರಮಾತ್ಮ ಶ್ರೀರಾಮನ ಪಾಪಗಳವ ಪರಮಾತ್ಮ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಜನಕರಾಜನ ಜಾಮಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ದೇವದೇವ ಶ್ರೀರಾಮಚಂದ್ರ ಕ್ಷಣಕಾಲವಿಲ್ಲಿ ನಾವೇನು ಸಿದ್ಧಪಡಿಸಿ ಬರುವೆನು ಹಾಗೆ ಹಾಗೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ರಾಮ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ರಾಮ ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವ ಭವ ಸಮುದ್ರ ದಾಟಿಸುವ ಇವರಂ ನದಿ ದಾಟಿಸುವ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ ರಾಮ ದೇವ ದೇವ ನಿನ್ನಾಂಬವ ಸಿರಿಯಂದನಿ ಪಾಲಿಸುವೆ ದೇವ ದೇವ ನಿನ್ನಾಂಬವ ಸಿರಿಯಂದನಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ರಾಮ 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 ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ರಾಘವ ಎಲ್ಲಿರುವೆ ರಾಘವ ಎಲ್ಲಿರುವೆ ರಾಘವ ರಾಘವ ಎಲ್ಲಿರುವೆ ಪ್ರಭು ಎಲ್ಲಿರುವೆ ತಲೆ ತಲೆ ತೋ ನಾವು ಅಡವಿಯೊಳ್ಳಿ ಸಹೋದರ ಅಲೆ ತಲೆ ತೋ ನಾವು ಅಡವಿಯೊಳ್ಳಿ ಬಳಲು ತಲಿರುವೆವು ದಾರಿಯು ಕಾಣ
ಬಳಲು ಕಲ್ಲಿರುವೆ ಉದ್ದಾರಿಯು ಕಾಣಲಿರುವೆ ರಾಘವ ಕಾನನ ಮಧ್ಯೆಲ್ಲಿರುವೆ ರಾಘವ ರಾಮಚಂದ್ರ ರಾಮ ಹೇ ರಾಘವ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಸಹೋದರ, ಅಣ್ಣ, ಅಣ್ಣನನ್ನು ಎಲ್ಲಿ ಹುಡುಕಿದರೂ ಆತನ ಸುಳಿವೇ ಕಾಣುತ್ತಿಲ್ಲವಲ್ಲ. ಈಗೇನು ಮಾಡುವುದು ಸಹೋದರ? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆಯಣ್ಣ, ಎಲ್ಲಿದ್ದರೂ ಸರಿ ಹುಡುಕೋಣ. ಹಾಗೆ ಆಗಲಿ ಸಹೋದರ. ಮುಂದಿಟ್ಟ ಹೆಜ್ಜೆಯನ್ನು ಹಿಂತಿಗೆಯುವುದು ಎಂದಿಗೂ ಸಾಧ್ಯವಿಲ್ಲ. ನಾವು ಇನ್ನೂ ಸ್ವಲ್ಪ ದೂರ ಹೋಗಿ ಅಣ್ಣನನ್ನು ಹುಡುಕಿ ಆತನನ್ನು ಕರೆತಂದು ಪಟ್ಟಾಭಿಷಕ್ತರಾಗುವಂತೆ ಬೇಡಿಕೊಳ್ಳೋಣ. ಹೌದು ಅಣ್ಣ. ಹೇ ರಾಘವ, ನಿನ್ನನ್ನು ಕಾಣಲೇಬೇಕೆಂದಿರುವ ನನ್ನನ್ನು ಮನೋರಥವನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ದಾಸುರ ನಾಮ ಸದಾ ರಾಮ ನಾಮ. ದಾಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ರಾಮ ಪರಂಧಾಮ. ರಾಘವ, ಮನೋನಾಥ ಚಿತ ಪಾರಿಜಾತ, ಸೀತಾ ಮನೋನಾಥ ಚಿತ ಪಾರಿಜಾತ, ಸೀತಾ ಮನೋನಾಥ ಚಿತ ಪಾರಿಜಾತ. ಮನೋನಾಥ ಚಿತ ಪಾರಿಜಾತ, ಸೂತಾ ಸುನೀತ ರಘುವಂಶಜಾತ. ಹೇ ರಾಘವ, ಸೂತಾ ಸುನೀತ ರಘುವಂಶಜಾತ, ಶ್ರೀ ರಾಮ ಪರಮ ಪಾವನ ನಾಮ, ಶ್ರೀ ರಾಮ ಪರಮ ರಾಮ ಪರಂಧಾಮ. ಲಕ್ಷ್ಮಣ, ಅಗ್ರಜ, ಇದೋ ನೋಡು, ಕೆಂದೂಳು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರುಗದ ಕರಪಟದಿಂದೆದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಕುಮಾರರು ಬೇಟೆಯಾಡಲು ಬಂದಿರುವಂತೆ ಕಾಣುತ್ತಿರುವುದು. ಸ್ವಲ್ಪ ಮುಂದೆ ಹೋಗಿ ನೋಡು ಲಕ್ಷ್ಮಣ. ಆಗಲೇ ಅಗ್ರಜ, ಮತ್ತಾರು ಅಲ್ಲ, ದಾಯಾದಿ ಮಾಸರಿಂದ ಬರದನೆ ಸೈನ್ಯ ಸಮೇತನಾಗಿ ಬರುತ್ತಿರುವನು. ಅಪ್ಪಣೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವನು. ಲಕ್ಷ್ಮಣ, ಶಾಂತನಾಗು. ಭರತನ ಭಾತೃಪ್ರೇಮವನ್ನು ನೀನು ಅರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿದ್ದಾನು ಅಥವಾ ನಮ್ಮಲ್ಲಿ ಕ್ಷಮೆಯಾಚನೆಗಾಗಿ ಬರುತ್ತಿದ್ದಾನು? ಕಾದು ನೋಡೋಣ. ಸ್ವಲ್ಪ ನಿಧಾನಿಸು ಲಕ್ಷ್ಮಣ. ಅಣ್ಣ, ಭರತ, ಅಣ್ಣ, ಇದು ನಮಸ್ಕರಿಸುವೆನು. ಭರತ, ನಿನಗೆ ಮಂಗಳವಾಗಲಿ.
ಅಣ್ಣ ಅಣ್ಣ ಭರತ ಶತ್ರುಘ್ನರೇ, ಅಣ್ಣ ಇದೇನು ಅಣ್ಣ? ಪಠ್ಯ ಪೀತಾಂಬರಗಳನ್ನು ಧರಿಸಿ ವಜ್ರ ವೈಢೂರ್ಯಗಳನ್ನು ತೊಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡಬೇಕಾಗಿರುವ ನೀವು ಈ ರೀತಿ ನಾರು ಮಡಿಯನ್ನುಟ್ಟು ನಾಡನ್ನು ಬಿಟ್ಟು ಕಾಡಿನಲ್ಲಿ ವಾಸಿಸುತ್ತಿರುವುದನ್ನು ನಾನು ನೋಡಲಾರೆ, ನನ್ನ ನೋಡಲಾರೆ. ಭರತ, ಅಣ್ಣ ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟು ಬರುವಾಗ ನಿನ್ನನ್ನು ಶತ್ರುಘ್ನನನ್ನು ನೆನೆದು ಬಹಳವಾಗಿ ನೆನೆದು ಅಂಬಲಿಸುತ್ತಾ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಬಹಳ ತವಕವಾಗುತ್ತಿರುವುದು. ಭರತ, ಅಣ್ಣ ಒಬ್ಬೊಬ್ಬರ ಸಂಗತಿಯನ್ನು ಕೇಳುವನು ಹೇಳಬಲ್ಲೆಯ ಭರತ? ಹೇಳುತ್ತೇನೆ, ಕೇಳೋಣ. ನಮಗೆ ಅಕಾರ ಉಕಾರ ಮಕಾರಗಳನ್ನು ಕಲಿಸಿಕೊಟ್ಟಂತಹ, ರಸಪಾನ ಮಾಡಿಸಿಕೊಟ್ಟಂತಹ, ಋಷಿಗಳಲ್ಲಿ ಸರ್ವಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ ಭರತ? ಗುರು ವಸಿಷ್ಠರು ಕ್ಷೇಮದಿಂದಿರುವರು ಅಣ್ಣ, ಕ್ಷೇಮವಾಗಿರುವರು. ಸಚಿವರಲ್ಲಿ ಸರ್ವಶ್ರೇಷ್ಠರೆನಿಸಿಕೊಂಡ ಮಂತ್ರಿ ಸುಮಂತ್ರವರಿಯರು ಕ್ಷೇಮವೇ ಭರತ? ಮಂತ್ರಿ ಸುಮಂತ್ರರು ಕ್ಷೇಮವಾಗಿರುವರಣ್ಣ, ಕ್ಷೇಮವಾಗಿರುವರು. ಭರತ, ಪತಿಯ ಎದುರಿನಲ್ಲಿ ಒಂದು ಮಾತನ್ನು ಆಡದೆ ನಮ್ಮನ್ನು ಮೌನವಾಗಿ ಬೀಳ್ಕೊಟ್ಟಂತಹ ಸೋದರ ಲಕ್ಷ್ಮಣನ ತಾಯಿ ಕ್ಷೇಮದಿಂದಿರುವರೇ ಭರತ? ಅಣ್ಣ, ಲಕ್ಷ್ಮಣ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮವಾಗಿರುವರಣ್ಣ, ಕ್ಷೇಮವಾಗಿರುವರು. ಈ ರಾಮನಿಗೆ ಆರಾಮವನ್ನು ಕಲ್ಪಿಸಿಕೊಟ್ಟಂತಹ ನನ್ನ ಚಿಕ್ಕಮ್ಮ, ನಿನ್ನ ಹೆತ್ತ ತಾಯಿ ಕೈಕಾ ಮಾತೆಯವರು ಕ್ಷೇಮವೇ ಭರತ? ಆಹಾ, ಅವರ ಕ್ಷೇಮಕ್ಕೆ ನನ್ನ ಕೊರತೆ, ಕ್ಷೇಮವಾಗಿರುವರು. ನವಮಾಸಗಳು ಹೊತ್ತು ಹೆತ್ತು ತುತ್ತಿಕ್ಕಿ ಮುತ್ತಿಕ್ಕಿ ಜೋಪಾನ ಮಾಡಿದಂತಹ ನನ್ನ ಹೆತ್ತ ತಾಯಿ ಕೌಶಲ್ಯಾದೇವಿ ಕಳುಹಿಸಿಕೊಡುವಾಗ ಒಂದು ಮಾತನ್ನು ಆಡದೆ ಮೌನವಾಗಿ ನನ್ನನ್ನು ಬೀಳ್ಕೊಟ್ಟಂತಹ ನನ್ನ ತಾಯಿ ಕೌಶಲ್ಯಾದೇವಿ ಕ್ಷೇಮದಿಂದಿರುವರೇ ಭರತ? ಮಾತಾ ಕೌಸಲ್ಯಾದೇವಿಯವರು ಕ್ಷೇಮವಾಗಿರುವರಣ್ಣ. ಹೀಗೆ ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಸುಪುತ್ರರನ್ನು ಪಡೆದುದಲ್ಲದೆ ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ತಂದುಕೊಟ್ಟು ದೇವಾನುದೇವತೆಗಳಿಂದ ದಶರಥ ದಶರಥ ಎಂದು ಬಿರುದಾಂಕಿತನಾದಂತಹ ನಮ್ಮ ಪೂಜ್ಯ ಜನಕ ದಶರಥ ಚಕ್ರವರ್ತಿ ಕ್ಷೇಮದಿಂದಿರುವರೇ ಬರುತ್ತೆ. ಏಕೆ ಬರ್ತಾ ಏನಾಯ್ತು? ಎಲ್ಲರ ಜಾಗೃತಿಯಾಗಿ ಹೇಳಬಾರದೆ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಭರತ ಏನಾಯ್ತು ಅಣ್ಣ? ಜಾಗೃತಿಯಾಗಿ ಹೇಳು. ನೀವೆಲ್ಲರೂ ವನವಾಸ ನೆಪದಿಂದ ಅರಮನೆಯನ್ನು ಬಿಟ್ಟು ಹೊರಟು ಕೂಡಲೇ ಜನಕನು ನಿಮ್ಮಲ್ಲಿ ಅತಿ ಪ್ರೀತಿಯನ್ನಿಟ್ಟಿದ್ದ ನಮ್ಮ ಜನಕನು ಪರಲೋಕವಾದಿಯ ಜನಕ ಮಮ ಹಿತಾ ಪ್ರಿಯ ಪಿತಾ ಆಗಲಿ ಪೋದೆಯ
ಜನಕ ಶಾಂತನಾಗ. ಕೊನೆಗೂ ಪರಲೋಕವಾಸಿಯಾದೆಯ. ಪರಲೋಕದಲ್ಲಿರುವ ತಂದೆಯೇ, ಇದೋ ನಿಮಗೆ ನಮಸ್ಕರಿಸಬೇಕು. ಜನಕ, ಕೊನೆಗೂ ಪರಲೋಕವಾಸಿಯಾದೆಯ. ಶೂರರಾದ 4 ಪುತ್ರರಿದ್ದು ಕೊನೆಗೂ ನಿಮ್ಮನ್ನು ರಕ್ಷಿಸಿದ್ದಾಯಿತು. ಜನಕ, ಭರತ ಅಣ್ಣ, ತಂದೆಯ ಅಂತಿಮ ಕಾಲದಲ್ಲಿ ಅವರುಗಳ ಸೇವೆಯನ್ನು ಮಾಡಿದಂತಹ ನೀವಲ್ಲವೇ ಪುಣ್ಯಶಾಲಿಗಳು, ಅಣ್ಣ, ನೀವಲ್ಲವೇ ಭಾಗ್ಯಶಾಲಿಗಳು. ಅಣ್ಣ, ತಂದೆಯ ಅಂತಿಮ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ. ವಿಧಿಯ ಲೀಲೆಯು ವಿಚಿತ್ರವಾಗಿರುವುದು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯ ಮಾಡಿ ಶೂರರಾದ 4 ಪುತ್ರರನ್ನು ಪಡೆದು ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳ 6 ಬಳಿಯಲ್ಲಿದ್ದಂತಾಯಿತು. ಭರತ ಸಹೋದರ, ಅಣ್ಣ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆದದ್ದು ಹಾಗೆ ಹೋಯಿತು. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತಾಗಬಾರದು. ಹೋಗು ಸಹೋದರ, ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ನೀವಿಲ್ಲದ ಆ ರಾಜ್ಯವನ್ನು ನಾನೆಂದಿಗೂ ರಾಜ್ಯಭಾರ ಮಾಡಲಾರನಣ್ಣ. ಆದ್ದರಿಂದ ನೀವೀಗಲೇ ನಮ್ಮ ಸಂಗಡ ಬಂದು ಪಟ್ಟಾಭಿಷಕ್ತರಾಗಿ ಮಾತೆಯವರನ್ನು, ಪ್ರಜೆಗಳನ್ನು, ನಮ್ಮನ್ನು ಸಂತೋಷಪಡಿಸು ಬಾ ಅಣ್ಣ. ಭರತ, ನೀನು ಹೇಳುವುದು ಒಂದು ರೀತಿಯಾದರೆ ನಿನ್ನ ತಾಯಿ ಇಚ್ಛೆ ಅದಲ್ಲ. ನಿನ್ನ ಪಟ್ಟಾಭಿಷೇಕ, ನನ್ನ ವನವಾಸ, ತಂದೆ ತಾಯಿಗಳ ಇಷ್ಟದಂತೆ ನಡೆಯುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯ. ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದಿರುವ ಆ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿ ಆದಂತಾಗುವುದು. ಅಣ್ಣ, ಅಣ್ಣ, ನನಗೆ ಒದಗಿ ಬಂದಿರುವ ಸಿಂಹಾಸನವನ್ನು ನಾನಾಗಿಯೇ ಸಂತೋಷದಿಂದ ತಮಗೆ ಸಮರ್ಪಿಸುತ್ತಿರುವಾಗ ದತ್ತಾಪಹಾರ ದೋಷ ಹೇಗೆ ಬಂದಿತ್ತು ಅಣ್ಣ? ಹೇಗೆ ಬಂದಿತ್ತು? ಭರತ, ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಏಕೆ ಭರತ? ಅಣ್ಣ, ಅಣ್ಣ, ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಅಣ್ಣ. ಹೇಳು ಸಹೋದರ. ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಕೊಟ್ಟರೆ ಅವುಗಳನ್ನೇ ತೆಗೆದುಕೊಂಡು ಹೋಗಿ ನಾನು ಸಹ ಪುರಪ್ರವೇಶವನ್ನು ಮಾಡದೆ ನಂದಿ ಗ್ರಾಮದಲ್ಲೇ ಈ ಪಾದುಕೆಗಳಿಗೆ ಪಟ್ಟಾಭಿಷಕ್ತವನ್ನು ಕಟ್ಟಿ ನಾನು ಸಹ ನಂದಿ ಗ್ರಾಮದಲ್ಲೇ ವಾಸವಾಗಿದ್ದು ರಾಜ್ಯವನ್ನು ನೋಡಿಕೊಳ್ಳುವೆನು. ಹೌದು ಅಣ್ಣ. ಅಲ್ಲದೆ ನೀವು 14 ವರ್ಷ ವನವಾಸ ಮುಗಿದ ಬಳಿಕವೇ ಬಂದು ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಈ ನಿನ್ನ ದೇಹವನ್ನು ಅಜ್ಜಿಯಲ್ಲಿ ಈಡು ಮಾಡುವೆನಣ್ಣ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಆಗಲಿ ಭರತ, ನಿನ್ನ ಇಚ್ಛೆ ಇದ್ದಂತಾಗಲಿ. ನಾನು 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಮರುದಿನವೇ ನಿನಗೆ ದರ್ಶನವನ್ನು ಕೊಡುವನು. ಹೋಗಿ ಬಾ ಸಹೋದರ, ತೆಗೆದುಕೊ. ಕನ್ನಡಲತಾಪಮಂ ತಡೆದೆನಿತು ತವ ಕದಿಂ ಬೆಳೆಸಿದ ಮಾತೆಗೆ ಭಾಗ್ಯವಿಲ್ಲ ರಾಮ. ಪರಮ ಜಪದಪ ಪುಣ್ಯ ಪಾದಾರ್ಚನೆಗಳಿಂ ಪೂಜಿಸಿದ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗಳಿಂ
ಶ್ರೀರಾಮಂಗೆ ಸಹಜಾತರಾಗಿ ಜನಿಸಿ ಸಹಜದಿ ಶ್ರೀರಾಮಂಗೆ ಸಹಜಾತರಾಗಿ ಜನಿಸಿ ಸಹಕರಿಸಿದೆ ಮರು ಪುಣ್ಯವಿಲ್ಲ ರಾಮ ಕಾಡು ಮರವಂ ಕಡಿದು ಕಾಲಿನ ತುಳಿದು ಪಾಡು ಪಡುತ್ತಿರ್ಪರೋ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಎನಗಿಲ್ಲ ಅನ್ಯರಿಗಿಲ್ಲ ಜಗದೀ ನಾವಿನ್ನು ಹೊರಡುತ್ತೇವೆ. ಭರತ ಶತ್ರುಘ್ನರೇ, ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮಾಯಿನ ಮಣಿದ ನಾಮ ರಘುವಂಶ ಸೋಮಾಯಿನ ಮಣಿದ ನಾಮ ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಪಾರೋ ಕಾದಿರುವೆ ಪಾರೋ ಕಾದಿರುವೆ ಪಾರೋ ಕಾದಿರುವೆ ಪಾರೋ ಸೀತಾರಾಮ ಸೀತಾರಾಮ ಪವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಗ್ರಜ, ನೋಡಿದೆಯಾ ಭರತನ ಭಾತೃಪ್ರೇಮವನ್ನು? ಅಗ್ರಜ, ದುಡುಕಿ ಮಾತನಾಡಿದ ನನ್ನನ್ನು ಕ್ಷಮಿಸಣ್ಣ. ಸೀತಾ, ಲಕ್ಷ್ಮಣ, ನಾವಿರುವ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಪದೇ ಪದೇ ಇತ್ತಲೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ನಾವು ಮುಂದೆ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಆಗಲೇ